ಅದಕ್ಕೆ ಬಲ್ಬು ಹೈವೇಸ್ಗೆಲ್ಲ ಸಾಲಲ್ಲ. ಹೌದು. ನಿಮ್ಗೆ ಇನ್ಬಿಲ್ಟ್ ಇದೆ ಹಾಲೋಜನ್ ಯಾವ್ದಿದೆ? ಅದ್ರಲ್ಲಿ LED ಅಂತ ಕಾಣುತ್ತೆ. ಇನ್ಬಿಲ್ಟ್ ಇದೆ ನಮ್ಮಲ್ಲಿ ಇನ್ಬಿಲ್ಟ್ ಅದೇ ಪ್ರಾಬ್ಲಮ್. ಅದು ಬಲ್ಬ್ ಚೇಂಜ್ ಮಾಡಕ್ಕಾಗಲ್ಲ ಅಂತ ಸೀಲ್ಡ್ ಅಂತ ನಾನು ಕೇಳಿದೆ. ಇಲ್ಲ ಡೂಮೇ ಚೇಂಜ್ ಮಾಡ್ಬೇಕು. ಡೂಮೇ ಚೇಂಜ್ ಮಾಡ್ಬೇಕು. ಅದು ಮಾಡ್ಸೋದಕ್ಕಿಂತ ಬಿಡೋದೇ ಬೆಸ್ಟ್. ಅದನ್ನೇ ವಿಚಾರಿಸೋಣ ಅಂತ ಫೋನ್. ಇಲ್ಲ ಸರ್, ನಮ್ದ್ರಲ್ಲಿ ಬಲ್ಬ್ ಬೇಕಿದ್ರೆ ಹಾಲೋಜನ್ ಇದು ತೆಗೆದ್ಬಿಟ್ಟು LED ಆಗ್ಬೋದು. ಆದ್ರೆ ಈಗ ವೈಟ್ ಅಲ್ಲಿ ನಮ್ಗೆ ರೋಡ್ ಅಷ್ಟು ಕ್ಲಿಯರೆನ್ಸ್ ಕಾಣಿಸಲ್ಲ. ಹೈವೇದಲ್ಲೆಲ್ಲ ಇದಾಗ್ತಾ ಇದೆ. ಸ್ವಲ್ಪ ಎಲ್ಲೋ ಸ್ಟಿಂಜ್ ಇರ್ಬೇಕು. ಒಂದು 4000 ಕೆಲ್ವಿನ್ ಇದ್ರೆ ಸಾಕು. 4000 ಈಗ ಉದಾಹರಣೆ ಇಲ್ಲೇ ಇದೆ 4000 ಕೆಲ್ವಿನ್ ಇದೆ, ಬಟ್ ಚೇಂಜ್ ಮಾಡಕ್ಕಾಗಲ್ವೇ? ಚೇಂಜ್ ಮಾಡಕ್ಕಾಗಲ್ಲ. ಎಕ್ಸ್ಟ್ರಾ ಫಾಗ್ ಹಾಕ್ಬೇಕು. ಎಕ್ಸ್ಟ್ರಾ ಹಾಕ್ಸಬೇಕು. ಎಕ್ಸ್ಟ್ರಾ ಹಾಕ್ಸಿದ್ರು ಇದಾಗುತ್ತೆ. ಸರ್ ನೈಸ್ ಮೀಟಿಂಗ್. ವೆರಿ ನೈಸ್. ಇಲ್ಲ ನಾ ಬೆಂಗಳೂರಾ? ನಂದು ಇಲ್ಲ JP Road ಸೆಕೆಂಡ್ ಕ್ಲಾಸ್ ಸರ್. ಓ ವೆರಿ ನೈಸ್. ನಮ್ದು 1977 ಅಲ್ಲಿ ಫಾದರ್ ಎಸ್ಟಾಬ್ಲಿಷ್ ಮಾಡಿದ್ರು. ಒನ್ ಆಫ್ ದ ಓಲ್ಡೆಸ್ಟ್. ಮೋಟರ್. ಓಕೆ. ನಾವು ಮೊದಲು ಮಲಯಾಳಿ ಇದಾರಲ್ಲ, ಕಾರ್ ಆಟೋಮೊಬೈಲ್ಸ್, ಅದು ಕ್ಲೋಸ್. ಕಾರ್ ಆಟೋಮೊಬೈಲ್ ಹಿಂಭಾಗದ ಬಿಲ್ಡಿಂಗ್ ನಂದು. ಹೌದಾ? ಓಕೆ ಓಕೆ. ಮೊದಲು ಇದ್ದಿದ್ದು ಕಾರ್ ಆಟೋಮೊಬೈಲ್ಸ್. ಕಾರ್ ಆಟೋಮೊಬೈಲ್ ಇತ್ತು, ಅದು ಕ್ಲೋಸ್ ಆಗೋಯ್ತು. ಕಾರ್ ಆಟೋಮೊಬೈಲ್ ಫಸ್ಟ್ ಕ್ಲಾಸ್. ಹೌದು. ನಂದಿದ್ದು ಸೆಕೆಂಡ್ ಲೆಫ್ಟ್ ಫಸ್ಟ್ ಸೆಕೆಂಡ್ ಕ್ಲಾಸ್. ಆಲ್ ಆಕ್ಸೆಸರೀಸ್ ಅಂಡ್ ಎವ್ರಿಥಿಂಗ್. ನಂದು ಕಮರ್ಷಿಯಲ್ ವೆಹಿಕಲ್ ಮೇನು. ಕಾರ್ದು ಇಟ್ಟೇ ಇದೆ. ಈ ಹಾರ್ನ್ಸು, LED ಹೆಡ್ ಲ್ಯಾಂಪ್, ವಾಶ್ರೂಮ್ದು ಸುಮಾರು ಐಟಮ್. ಅಂದ್ರೆ ನಮ್ಮಲ್ಲಿ ಏನ್ ತಗೊಂಡ್ರೆ ವಾರಂಟಿ, ಯಾರನ್ನ ತಗೊಂಡ್ರೆ ವಾರಂಟಿ, ಬಲ್ಬ್ ತಗೊಂಡ್ರೆ ವಾರಂಟಿ, ಎನಿ ಐಟಮ್. ಅದೇ ಈಗ ಹೈ ರೈಡರ್ ಇತ್ತು, ಅದಕ್ಕೆ ಬಲ್ಬ್ ಚೇಂಜ್ ಮಾಡಕ್ ಆಗಲ್ಲ ಅಂದ್ರು. ಹೈ ರೈಡ್ಗೆ ಈಗ ಹೊಸದ್ ಬರ್ತಾ ಇದಿಲ್ಲ. ಈಗ ಅದಕ್ಕೆ ಮಾಡ್ಬೋದು. ಹೈ ರೈಡ್ಗೆ ಇನ್ನೊಂದು ಆಪ್ಷನ್ ಇದೆ. ಮುಂದೆ ಬೇರೆ ಹಾಕೋಬೇಕು. ಅಂತಲ್ಲ, ಇಂಟಿಗ್ರೇಟೆಡ್ ಒಳಗಡೆ ಪ್ರಾಬ್ಲಮ್ ಬರುತ್ತಲ್ಲ. ಹೌದು. ಅದಕ್ಕೆ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಒಂದೇ ಲೈಟೇ ಇರೋದು. ಕೆಳಗಡೆ ಫಾಗ್ ಲ್ಯಾಂಪ್ಗೆ ಜಾಗ ಇದೆ. ಅದಕ್ಕೆ ನೀವು ಹಾಕೋಬಹುದು. ಯಾವುದು ಆತರ ಇರ್ಬೇಕು. ಕೆಲ್ವಿನ್ ಎಷ್ಟು ಟೆಂಪರೇಚರ್? This is a 4 LED one. Okay. For Swift, it have this one for Swift Desire, Canter, everything. But this is yellow. Huh? Is this yellow color? Yeah, white and yellow both we have, sir. Okay, both we have. It comes in yellow. It comes in white. Okay. For brighter one. This is the brighter one. How much are these? Around 500, sir. Oh, for one piece. Okay. Okay. 1224 common it comes. Okay. It goes for your car and trucks also. Both. Can you? Yeah, I'll show you. Just for 5 minutes. Safe. Aftermarket. I can't say. No. Oh, yeah, but sometimes for DRL also they put cases. so not for cases. It will not short circuit. No, like that they don't have any issues. Basically, I'm just looking for that yellow color. So Yellow also I have. White also I have. I want yellow only. Yellow I have, but I don't have. This is just for the display. I can visit our shop. I'll show you that. It is at the second floor, JC Road itself. This is white. Yeah, white. Yellow you don't have? Yellow also I have, sir, but For stock? Yeah, it is at our shop. Okay. You can please visit our shop. Sure. This is the it's on your Osram. Your headlight bulb. Yeah. This will not get heated, is it? No, sir. No, sir. ಇದು H for warm white. White ಇದೆ, warm white ಎರಡೂ ಇದೆ. Okay. warm white ಬಂದು ಇದೆ. Okay. ವೈಟ್ ಅಂದ್ರೆ ಮಾಮೂಲಿ ಮಾಮೂಲಿ. ವೈಟ್. ಪೊಲೀಸ್ ಅದು ಅಂತ ಆಪೋಸಿಟ್ ಬರೋರಿಗೆ ಕಣ್ಣಿಸ್ತಲ್ಲ. ಆಮೇಲೆ ಮಳೆ ಬಂದಾಗ ಮಂಜು ಬಿದ್ದಾಗ ಅವೆಲ್ಲ ಕ್ಲಿಯರ್. Okay. So one thing. Come here. Hold on. Okay. Sure. ನಾನು ವಿಸಿಟ್ ಮಾಡ್ತೀನಿ. ಅದರದೆಲ್ಲ ಬರ್ತಲ್ಲ, ಈ ಲ್ಯಾಪ್ಟಾಪ್ ಅದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ನಾವು ಗೌರ್ಮೆಂಟ್ ರೂಲ್ಸ್ ಏನಿರುತ್ತೋ ಅದೇ ತರ ನಾವು ಇದು ಮಾಡ್ಕೊಂಡು. And what is the warranty? 2 years warranty. 2 years. So this comes with inbuilt fan cooling. Thank you.
ಚೈನಾ ಸರ್. ಚೈನಾ ಅಂದ್ರೆ ನಮ್ದು ಫ್ಯಾಕ್ಟ್ರಿ ಅಲ್ಲಿ 9 ಪ್ಲಾಂಟ್ ಇದೆ. ಹೆಡ್ ಆಫೀಸ್ ಬಂದು ಜರ್ಮನ್ ಟೆಕ್ನಾಲಜಿ. ಅದೇ ನಮ್ದು 3 ಇದರಿಂದ ಒಂದು US ಇಂದ ಫ್ಲಾಶರ್ ಬರುತ್ತೆ. ಅದರಲ್ಲಿ ಬ್ಲೂ ಮತ್ತು ರೆಡ್ ಬರುತ್ತಲ್ಲ. ಹಾ ಬರುತ್ತೆ. Each will cost 5,000. Each cost around 5,000. 2 year warranty, unbreakable, clutch proof, waterproof, fireproof. It will be visible on the top or how come it is? ತುಂಬಾ visible. Visible. ತುಂಬಾ visible ಬರುತ್ತೆ. ಅಲ್ಲ visible ಇರಲಿ, but it should not be on the top of that bond. This thing or ಅದು ನೀವು ಹೆಂಗ್ ಫಿಟ್ ಮಾಡ್ತೀರಾ ಆ ಥರ? ಇದು ಫುಲ್ ಇದೇ ಬರುತ್ತೆ ಹೇಗೆ? ಇಷ್ಟು ಬರುತ್ತೆ ಸೆಟ್. ಅದು ಸೆಟ್ಟೇ ಬರುತ್ತೆ. ಸೆಟ್ಟೇ ಬರುತ್ತೆ. ಇದಕ್ಕೆ 2 ಮೀಟರ್ ವೈರ್ ಇರುತ್ತೆ. ಓಕೆ. 2 ಮೀಟರ್ ವೈರ್ ಕೊಡ್ತಾರೆ ಇದಕ್ಕೆ. ಎಲ್ಲಿ ಬೇಕಾದ್ರೆ ಮೌಂಟ್ ಮಾಡ್ಬೋದು. ನೀವು ಗ್ರಿಲ್ ಒಳಗಡೆನೂ ಹಾಕ್ಬೋದು. ಗ್ರಿಲ್ ಒಳಗಡೆ ಅಂದ್ರೆ ಒಳಗಡೆಯಿಂದ ಫಿಕ್ಸ್ ಮಾಡ್ಬೇಕು. ಹೌದು. You need to see that visibly. ಇದೇನೋ ನಿಮ್ 2 years ಡೆಲ್ ಆದ್ರೆ ರಿಟರ್ನ್ ಕೊಡ್ತೀವಿ. ಡೆಲ್ ಆದ್ರೆ ಏನೋ LED ವರ್ಕ್ ಆಗಿಲ್ಲ ಅಂದ್ರೆ ಏನಾದ್ರೂ ರಿಟರ್ನ್. ಇದು ಕೆಳಗಡೆದು ಸಪರೇಟ್ ಇದೆ ರೌಂಡ್. ಇದು ಸಪರೇಟ್ DRL ಗೆ ಹಾಕ್ತಾರೆ. ಬಟ್ ಫ್ಲಾಶ್ ಆಗಲ್ಲ ಅದು ಫ್ಲಾಶ್ ಆಗಲ್ಲ. ನೀವು ಅದಕ್ಕೆ ಏನಾದ್ರೂ ಇಂಡಿಕೇಟರ್ ಫ್ಲಾಶರ್ ಕನೆಕ್ಟ್ ಕೊಟ್ರೆ ಅದು ಫ್ಲಾಶ್ ಆಗುತ್ತೆ. ಇದ್ರಲ್ಲಿ ಇನ್ಬಿಲ್ಟ್ ಇರುತ್ತೆ. ಅದಕ್ಕೆ ನಮ್ಮ ಹತ್ರ ಇದು ಫಾಗ್ ಲ್ಯಾಂಪ್ಸ್ ಬರುತ್ತೆ. ನಾನು ಇದು ಟ್ರಾನ್ಸ್ ಕ್ಯಾಮ್ಲರ್ಗೆ ಹಾಕಿದ್ದೀನಿ. ಇದು ವಾಶ್ ಅಂತ ಪೋಲ್ಯಾಂಡ್ ಕಂಪ್ನಿ. ವಾಶ್ ಪೋಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ತೀವಿ. ಇದು 2 years ವಾರಂಟಿ ಬರುತ್ತೆ. ಇದು ಅನ್ಬ್ರೇಕಬಲ್. ಲೆನ್ಸ್ ಎಲ್ಲ ಹೊಡೆದೋಗಲ್ಲ ನೋಡಿ. ಸ್ಕ್ರಾಚು ಆಗಲ್ಲ. ಇದು ಲ್ಯೂಮೆನ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಸ್ವಲ್ಪ ಬರೆದಿದೆ 2000 ಲ್ಯೂಮೆನ್ಸ್. ಇದರಲ್ಲಿ 7000 ಇದೆ, 8000, 11000 ಸ್ವಲ್ಪ ದೊಡ್ಡದೆಲ್ಲ ಇದೆ. ಹೌದು. ಮತ್ತೆ ಇದೆಲ್ಲ ನೋಡಿ ನಿಮಗೆ 2 ಮೀಟರ್ ವೈರ್ ಕೊಡ್ತಾರೆ. ಯಾವ ಕಂಪ್ನಿನೂ ಕೊಡಲ್ಲ ಇದು. ನಿಮ್ಗೆ 2 years ಅಲ್ಲಿ ಇದು ಒಂದು LED ಏನಾದ್ರು ಹೋಗಲ್ಲ. ಡೆಲ್ ಆಯ್ತು. ಡೆಲ್ ಆದ್ರೂ ರಿಟರ್ನ್ ಕೊಡ್ತೀವಿ. ಪ್ರೈಸಿಂಗ್ ಇದು ಮ್ಯಾಟ್ ಡಾಗ್ ಕಂಪೇರ್ ಮಾಡಕ್ಕಾಗಲ್ಲ. ಮ್ಯಾಟ್ ಡಾಗ್ ಅರೌಂಡ್ 11,000 ಇರ್ಬೋದು ಈ ಸೈಜು. ಆಲ್ಫಾ ಬಂದ್ಬಿಟ್ಟು ಲೂಮೆನ್ಸ್ ಬಂದ್ಬಿಟ್ಟು ಕಮ್ಮಿ ಅಲ್ಲ. ಲೂಮೆನ್ಸ್ ಜಾಸ್ತಿ. ಇದು 13,000. ಹೋಮ್ ಅಪ್ ಮಾಡ್ಕೊಂತೀನಿ ಅಟ್ ಲೀಸ್ಟ್ ಏನು ಕಾನ್ವರ್ಸೇಷನ್. ಸರ್ 4 ವೀಲರ್ ಕಾರ್ಗೆ ವಾಮ್ ವೈಟ್ ಅಂದ್ರೆ ಇದು ಈ ತರ ಬರುತ್ತೆ. ವಾಮ್ ವೈಟ್ ಅಂದ್ರೆ ಈಗ ಲೇಟೆಸ್ಟ್ ಆಗಿ 80 ವ್ಯಾಟ್ಸ್ ಇದೆ ಪರ್ ಬಲ್ಬ್ 80 ವ್ಯಾಟ್ಸ್ ಅಂದ್ರೆ 2 ಬಲ್ಬ್ 160 ವ್ಯಾಟ್ಸ್ ಆಗಿದೆ. ಓಕೆ 160 ವ್ಯಾಟ್ಸ್. ಈಗ ವೈಟ್ ಹಾಕ್ಬಿಟ್ರೆ ಫುಲ್ ಈಗ ಇನ್ಬಿಲ್ಟ್ ಎಲ್ಲ ವೈಟ್ ಬರ್ತಾ ಇದೆ. ಪೊಲೀಸ್ ಪ್ರಾಬ್ಲಮ್ ಇದೆ. ಆಮೇಲೆ ರೋಡ್ ಕ್ಯಾನ್ಸಲ್, ಫಾಗ್ ಬಿದ್ದಾಗ, ಮಳೆ ಬಿದ್ದಾಗ ನಮಗೆ ರೋಡ್ ಕ್ಲಿಯರೆನ್ಸ್ ಕ್ಯಾನ್ಸಲ್. ಅವಾಗ ವಾಮ್ ವೈಟ್ ಇತ್ತು ಅಂದ್ರೆ ಈಗ ಮಳೆ ಬರ್ಲಿ ವಾಮ್ ಇದು ಮಂಜು ಬಿದ್ರು ನಿಮಗೆ ರೋಡ್ ಕ್ಲಿಯರೆನ್ಸ್ ಇರುತ್ತೆ. ಅಪೋಸಿಟ್ ವರ್ಗು ಎಫೆಕ್ಟ್ ಆಗಲ್ಲ. ಹೆಡ್ಲೈಟ್ ಇದೆ, ಫಾಗ್ಲೈಟ್ ಯಾವ್ದು ಅದೇ ಫಾಗ್ಲೈಟ್ಗೆ ಬೇರೆ ಬಲ್ಬ್ ಬರುತ್ತೆ, ಹೆಡ್ಲೈಟ್ಗೆ ಬೇರೆ ಬಲ್ಬ್ ಬರುತ್ತೆ. ಬಟ್ ದಿಸ್ ಇಸ್ ಯು ಆರ್ ರೆಫರಿಂಗ್ ಟು ಫಾಗ್ ಲೈಟ್ ಆಲ್ಸೋ ಒಂದು ಹೆಡ್ಲೈಟ್ ಆಲ್ಸೋ. ಯಾವ್ದು ಏನಿದೆ ಈ ಯಾವ್ದು ಕಾರಿಗೆ ಎಲ್ಲ ಕಾರಿಗೂ ಸೂಟ್ ಆಗುತ್ತಾ? ಎಲ್ಲ ಕಾರ್ಗಳಲ್ಲಿ ಯಾವ್ದಂದ್ರೆ ಕೆಲವೊಂದು ಗಾಡಿಗಳಲ್ಲಿ ಒಂದೇ ಬಲ್ಬ್ ಇದೆ ಹೆಡ್ಲೈಟ್. ಓಕೆ H4 ಬರುತ್ತೆ. ಅದ್ರ ಹೈ ಬೀಮ್ ಲೋ ಬೀಮ್ ಒಂದೇ ಬಲ್ಬ್. ಇದು ಇದೆಯಲ್ಲ ಹೈ ಬೀಮ್ ಲೋ ಬೀಮ್ ಒಂದೇ ಬಲ್ಬ್. ಕೆಲವೊಂದು ಗಾಡಿಯಲ್ಲಿ HB3 H7 ಇರುತ್ತೆ, ಕೆಲವೊಂದು ಗಾಡಿಯಲ್ಲಿ H7 H7 ಇರುತ್ತೆ. ಅಂದ್ರೆ 4 ಬಲ್ಬ್ ಬರುತ್ತೆ. H8 ಇದೆ. H8 ಅಂದ್ರೆ ನಮ್ಮ LED ದಲ್ಲಿ H8 ಇಲ್ಲ, H11 ಮಾಡಿದೆ. H11 H8 ಮತ್ತೆ H16 ಮೂರಕ್ಕೂ ಒಂದೇ ಆಗಿದೆ. ಸೊ ಏನು ಕಾಸ್ಟ್ ಆಗುತ್ತೆ ಇದು? ಇದು 12,500 ಇದೆ. H4 ನಾನ್ H4 ಬಂದ್ಬಿಟ್ಟು 11,500 ಇದೆ MRP. ಅದು ನಿಮಗೆ DP 50% ಡಿಸ್ಕೌಂಟ್ ಇದೆ, including GST. ಓಕೆ ದೆನ್ ಇಟ್ ವಿಲ್ ಕಮ್ ಅರೌಂಡ್ ಎಷ್ಟು ಅಂದ್ರೆ H4 ಬಂದ್ಬಿಟ್ಟು 6,000 ಚೇಂಜ್ ಬರುತ್ತೆ. 50% ನೆಟ್ ಡಿಸ್ಕೌಂಟ್ including GST. ಈಗ ತಗೊಂಡ್ರೆ ಈಗಲೇ ಮಾಡ್ಬೋದಾ ಇನ್ಸ್ಟಾಲೇಷನ್? ಇನ್ಸ್ಟಾಲೇಷನ್ ಮಾಡಲ್ಲ ಸರ್, ಓನ್ಲಿ ನಾವು ಸೇಲ್ ಅಷ್ಟೇ. ಇನ್ಸ್ಟಾಲೇಷನ್ ನೀವು ಎಲ್ಲ ಬರೀ ಹೋಲ್ಸೇಲ್ ಇರುತ್ತೆ. ಓಕೆ ಈಗ ನಾನು ತಗೊಂಡು ಇನ್ಸ್ಟಾಲೇಷನ್ ಮಾಡಿಸ್ಬೇಕಂದ್ರೆ ವೇರ್ ಇಸ್ ದ ಪ್ಲೇಸ್? ಎನಿವೇರ್ ಸರ್, ಎನಿವೇರ್ ಸರ್. ಅದೇನು ಇದಾಗಲ್ಲ, ಯಾವುದೇ ನಾವೇ ಮಾಡ್ಬೋದು. ಅಂದ್ರೆ ಕೈ ಹೋಗೋದ್ರ ಒಳಗಡೆ ಬಂಪರ್ ಬಿಚ್ಚಂಗೆಲ್ಲ ಏನಿಲ್ಲ, ಡೈರೆಕ್ಟ್ ಫಿಟ್ಟಿಂಗ್ ಇದೆಲ್ಲ. ಇದೊಂದು H4. ಇದು ನಮ್ದು, ಇದು ಬೇರೆ ಕ್ಯಾಟ್ಲಾಗ್. ಇದು ನಮ್ದು ಕ್ಯಾಟ್ಲಾಗ್ ಅಲ್ಲ, ಇದು ನಮ್ದು ಹೋಸ್ರಾಮಲ್ಲಿ ಇನ್ನೊಂದು ಇರುತ್ತಾ 100% ಬ್ರೈಟ್ ಇದೆ. ನನಗೆ ಇಲ್ಲಿ ಪವರ್ ಔಟ್ಪುಟ್ ಅಷ್ಟಿಲ್ಲ. ಇದು ಓಶ್ರಮ್ದೇ LED ಯೂಸ್ ಮಾಡಿರೋದು ನಾವು. ಒಂದೊಂದು LED 5 ವ್ಯಾಟ್ ಬರುತ್ತೆ. 20 ವ್ಯಾಟ್ಸ್. ಆಮೇಲೆ ನಮ್ಮಲ್ಲಿ ನೋಡಿ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ ನಿಮಗೆ. ಇದು ಮಿರರ್ ಸರ್. ಓ, ಬ್ರೇಕ್ ಆಗಲ್ಲ ಸರ್ ನಮ್ಮ ಮಿರರ್. ಎಲ್ಲ ಕೂತಿರ ಇಷ್ಟು ದೊಡ್ಡದು? ಇದು ಟ್ರಚ್. ಅದು
ಟ್ರಕ್ಸ್ ಡ್ರಗ್ಸ್ಗೆ ಇದು ಮಾಮೂಲಿ ಮಿರರ್ ಎಲ್ಲ ಹೊಡಿಯತ್ತಲ್ಲ, ಹೌದು. ಇದು ನೋಡಿ ಇದು ಹೊಡಿಯಲ್ಲ. ಏನಕ್ಕೆ ಇದು 3mm ಬೆಂಡಿಂಗ್ ಇರುತ್ತೆ ಗ್ಲಾಸ್. ಬೆಂಡಿದ್ರೆ ಹೊಡಿಯಲ್ವಾ? ARAI ಸರ್ಟಿಫೈಡ್ ಇದೆ, ಅಂದ್ರೆ ಕ್ವಾಲಿಟಿ ಆಫ್ ಗ್ಲಾಸ್ ಇದೆಯಲ್ಲ ಅದು ಚೆನ್ನಾಗಿ ಯೂಸ್ ಮಾಡ್ತೀವಿ. ಸೂಪರ್. ಆಮೇಲೆ ಇದೊಂದು ರಿಲೇ ಇದೆ ನಮ್ದು, ಇದು ಬರೀ 185 ಅಷ್ಟೇ ಹೆಡ್ಲೈಟ್ಗೆ ಪವರ್ ಕೊಡಕ್ಕೆ. ಇದಕ್ಕೂ ನಮ್ದು 1 year ವಾರಂಟಿ ಬರುತ್ತೆ. ಹೆಡ್ಲೈಟಿಗೆ ಅಂದ್ರೆ ಯಾವ ಕಾರ್ಗೆ? ಎಲ್ಲಾ ಗಾಡಿಗೂ ಆಗತ್ತೆ. ನಮ್ಮ ಹೈರೈಡರ್ಗೆ ಬೆನ್ಸ್ಗೆಲ್ಲ ಆಗಲ್ಲ. ಫ್ರಿಡ್ಜ್ಗೆ ಆಗುತ್ತೆ, ಬೆನ್ಸ್ಗೆ ಬೆಂಜ್ಗೆ ಆಗಲ್ಲ. ಮಾರುತಿ ಟೊಯೋಟಾಗ ಆಗತ್ತೆ, ಮಾರುತಿ ಟೊಯೋಟಾ BS6 ಆಗಲ್ಲ. ಡಿಸೈರ್ಗೆ ಡಿಸೈರ್ಗೆ ನೀವು ಇದು ಹಾಕಿದ್ರೆ ಸರ್, ಇದು ಔಟ್ಪುಟ್ ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಟರ್ನಲ್ ಔಟ್ಪುಟ್ ಇರೋ ನಾರ್ಮಲ್ ಬಲ್ಬ್ಗೆನೆ ನಿಮ್ಗೆ ಇದು ಪವರ್ ಜಾಸ್ತಿ ಮಾಡುತ್ತೆ. ಹ್ಯಾಲೋಜನ್ ಇದೆ ಅದಕ್ಕೆ 130. ಅದಕ್ಕೆ 100 ಆ ಹ್ಯಾಲೋಜನ್ಗೆ ಇದೊಂದು ಬರುತ್ತೆ. LED ಬೇಡ ಅಂದ್ರೆ ಇದನ್ನ ಅಪ್ಗ್ರೇಡ್ ಮಾಡ್ಬೋದು. ನೈಟ್ ಬ್ರೇಕರ್ ಅಂತ ಬರುತ್ತೆ, ಬ್ಯಾಚ್ ಒಂದೇನಾ ಇದು? ಸೇಮ್ ಫಿಟ್ಮೆಂಟ್ ಬರುತ್ತೆ. ಇದನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೋದು. ಇದು ನೈಟ್ ರೈಡರ್ ಅಂತ. ಈಗ ಕೆಲವರು LED ಬೇಡ ಇದು ಬೇಡ ಅಂತಾರೆ. ಎಲ್ಲ ಜನ ಇದು ಇದು ಹ್ಯಾಲೋಜನ್ ಅಲ್ಲೇ ಎಕ್ಸ್ಟ್ರಾ ಪವರ್, ವಾಮ್ ವೈಟ್. ಓಕೆ 130 ಇದು 60-55 ಬಟ್ ಔಟ್ಪುಟ್ ಇದು ಜಾಸ್ತಿ ಬರುತ್ತೆ. ಗಾಡಿ ಬರೋದ್ರಿಂದ ಜಾಸ್ತಿ ಕೆಲವು ಮುಂಚೆಲ್ಲ LED ಬರೋದು ಜಾಸ್ತಿ ಇದೆ ಹೋಗ್ತಾ ಇದೆ. ಮೊದ್ಲು ಹ್ಯಾಲೋಜನ್ ಎಲ್ಲ ಎಲ್ಲಿತ್ತು? ನಾವು ಚೇಂಜ್ ಮಾಡಿಸ್ಬಿಟ್ಟು ಅದಕ್ಕೆ ಅಡಾಪ್ಟರ್ ಹಾಕ್ಸ್ಬಿಟ್ಟು ಮಾಮೂಲಿ ಇದಕ್ಕೆಲ್ಲ ಇದು ರಿಲೇ ಎಲ್ಲ ರಿಲೇ ಹಾಕ್ಬೇಕು ಆಗ್ತಿತ್ತು. ಈಗೆಲ್ಲ ಏನು ನಾನು ಅಂಗಡಿ ಹತ್ರ ಬರ್ತೀನಿ. 100% ಫ್ಯಾಮ್ ಗೇಮ್ ಎಲ್ಲ ಹಾಕ್ಸೋಣ. ಒಂದು 2-3 ಶೋಕಿ ಸರ್ ಇನ್ನೇನ್ ಸರ್ ಇದೆಲ್ಲ ಶೋಕಿ. ಫಾದರ್ 77 ಅಲ್ಲಿ ಅಂಗಡಿ ಓಪನ್ ಮಾಡಿದ್ರು. ಫ್ಯಾಂಟಾಸ್ಟಿಕ್. ಇದು 93 ಅಲ್ಲಿ ಏನೋ ಬಂತು. ನಾನು 2000 ಬಿಸ್ನೆಸ್ ಬಂದೆ. ಅವಾಗಿಂದ ನಾನು ಇದಕ್ಕೊಂದು ಪಾರ್ಟ್. ಬೇರೆ ಕಡೆ ಸಪ್ಲೈಸ್ ಇದೆಯಲ್ಲ ನಿಮ್ದು ರೆಗ್ಯುಲರ್? ಹೌದೌದು, ಇದು ಥ್ರೋಟ್ ಇಂಡ ಇದೆ. ಈಗ ಚೆನ್ನೈಯಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದೀವಿ. ಅಂದ್ರೆ ಎಕ್ಸಿಬಿಟ್ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ತಾ ಅಂದ್ರೆ ಓಸ್ರಮ್ ಡೀಲರ್ ಸರ್ ನೀವು? ಓಶ್ರಮ್ಗೆ ಡೀಲರ್ಸ್. ಇದಲ್ಲೆಲ್ಲ ಓಶ್ರಮ್ ಇಂದ ನಾವು ಐಟಮ್ ತೊಗೊಳ್ತೀವಿ. ಅದು ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಇಲ್ಲಾಂದ್ರೆ ಈ ತರ ಬಿದ್ರೆ ಓಕೆ ಹಾಕಿ ನೀವು ಹಂಗ ಹಾಕ್ಬೇಡಿ, ಹಿಂಗ ಹಾಕಿ. 7-8 ಸಲಕ್ಕೆ ಏನೂ ಆಗಲ್ಲ. ಸೊ ಡೈರೆಕ್ಟ್ ಬಿದ್ರೆ ಆಗಲ್ಲ, ಕ್ರಾಸ್ ಆಗಿ ಬಿದ್ರೆ ಮೇ ಬಿ ಪ್ರೆಸರ್ ಹಿಂಗೆ ಹಾಕಿ, ಹಿಂಗೆ ಹಾಕಿ ಹೊಡೆದ್ರು ಪರವಾಗಿಲ್ಲ. ಹೊಡೆಯಲ್ಲ ಹಾಕಿ ಅಂದ್ರೆ ಒಂದ್ ಸರ್ಟನ್ ಲೆವೆಲ್ ವರೆಗೂ ಈ ಸರ್. ಈಗ ಇದು ಸರ್ಫೇಸ್ ಇದೆ, ಹಂಗಾಗಿ ಇದು ಕವರ್ ಆಗುತ್ತೆ. ಹೌದು, ಏನಾದ್ರು ಇದಿತ್ತು ಮತ್ತೆ ಸ್ಟೋನ್ ಹತ್ರ ಇತ್ತು ಅದಕ್ಕೆಲ್ಲ ಹೊಡೆದಾಗುತ್ತಲ್ವಾ? ಸೊ ಸರ್ಫೇಸ್ ಅದನ್ನೇ ಅಂದ್ರೆ ಈ ರಂಬೆ ಗಿಂಬೆ ಇರುತ್ತೆ ನೋಡಿ, ರಂಬೆ ತೆಗ್ದಿಂಗ್ ಹೊಡಿಯೋದು. ಈ ಪೊಲೀಸ್ ಅವ್ನು ಯಾವಾಗಾದ್ರೂ ಹೊಡಿತಾನೆ, ಅದಕ್ಕೆಲ್ಲ ಈ ಗಾಡಿ ನಿಲ್ಸ್ಬೇಕಾದ್ರೆ ಟಚ್ ಆಗುತ್ತೆ, ಅದಕ್ಕೆಲ್ಲ ಹೊಡಿಯಲ್ಲ. ಪ್ಲಾಸ್ಟಿಕ್ ಪಾರ್ಟ್ ಬಂದು ನಿಮಗೆ ನಾನ್ ಬ್ರೇಕಬಲ್ ಹೌದು. ಪ್ಲಾಸ್ಟಿಕ್ ಪಾರ್ಟ್ ಪ್ಲಾಸ್ಟಿಕ್ ಬಾಲ್ ಅನ್ನೋದು ಆಸ್ ಯೂಶುವಲ್ ಇಂಪ್ಯಾಕ್ಟ್ ಬಿದ್ದಾಗ ಸ್ವಲ್ಪ 100% ಹೊಡಿಯುತ್ತೆ. ಇದು 3mm ಇದೆ, ಇದು 2mm ಒಂದು ಬರುತ್ತೆ. ಇದು ಸರ್ಟಿಫಿಕೇಶನ್ ಗೋಸ್ಕರ ನಾವು 3mm ಮಾಡಿದೀವಿ. ಓಕೆ, ಅದಕ್ಕೆ ಹೊಡಿಯೋದು 153 ಗೆ ಮೀಟ್ ಆಗುತ್ತೆ. ಆಗುತ್ತೆ. ನಮ್ ಈ ನೀವು ಫ್ಯಾಕ್ಟ್ರಿ ಬಸ್ಸಸ್ ಮಾಡ್ತಿರಲ್ಲ, ಹೌದು ಸ್ಟ್ಯಾಪ್ ಬಸ್ಸಸ್, ಹೌದು ಅದಕ್ಕೆಲ್ಲ ಏನಾಗಲ್ಲ, ಅದೇನೂ ಆಗಲ್ಲ. ನೀವು ಎಷ್ಟೇ ಹೊಡೀರಿ. ಆಮೇಲೆ ವಾಟರ್ ಪ್ರೂಫ್ ಅದ್ಮೇಲೆ ಕೊಟ್ಟಿ. ಇಲ್ಲ ಓಕೆ ಸರ್, ನೋಡೋಣ, ಅದ್ರಲ್ಲೇ ಗೊತ್ತಾಗುತ್ತಲ್ವಾ. ಇದು ಬಂದು ಇವಾಗ VR ಅಲ್ಲಿ ಕೊಡ್ತಾ ಇದೀವಿ. ವಿ ಅಂತ ಲೋಗೋ ಬರುತ್ತೆ. ವಿ ಅಂತ ಬರ್ತಾ ಇದೆಯಾ? ಈಗ 500 ನಂಬರ್ಸ್ ಕೊಟ್ರೆ ನಿಮ್ದು ಮಾಡ್ತೀವಿ ಲೋಗೋ. 500 ಮಿನಿಮಮ್. 500 ಇದು 2 years ವಾರಂಟಿ. ಇಂಡಿಕೇಟರ್ ಸ್ಕ್ಯಾನ್ ಇದು ಎಲ್ಲ ಗಾಡಿಗೆ ವಾಶ್ ಅಲ್ಲ. ಇದು ನಮ್ಮ ರಾಧೆ 6 ಇಂಚ್ ಹಾಕಿಲ್ಲ. 6 ಇದೆಯಲ್ಲ, ಇದು 6 ಸರ್. ಅವರು VS ಇಂಡಸ್ಟ್ರೀಸ್ ಅದಕ್ಕೋಸ್ಕರ VS ಎಲ್ಲ ಬರ್ತಾ ನೋಡಿ. 500 ನಂಬರ್ ಕೊಟ್ರೆ ಬರುತ್ತೆ. 500 ನಂಬರ್ ಕೊಡೋಣ. ಇದು ನೋಡಿ ಸರ್, ನಾವು ಹೊಡೆದು ತೋರ್ಸ್ಲಾ? ಹೊಡೀರಿ 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 ಬರೀರಿ ಅಂದ್ರೆ ಕೇಳ್ತಿರೋದು ಅವರು. ಹೊಡೀರಿ ನೀವು ಬೇಡ, ನಮ್ಮ ರಾವ್ ಸರ್ ಬಂದು ನಾವು ಹೊಡೀರಿ. ಹೊಡೆದ್ರೆ ಒಂದೊಂದು ಜಾಸ್ತಿ ಸಕ್ಸಸ್ ಆಗೋದು. ಹೋಗಲ್ಲ ಸರ್ ಅದು. ಇಲ್ಲ ಸರ್, ಅಷ್ಟು ಮಾತ್ರ ಸಾಕು. ಯಾರು ಪರ್ಪಸ್ಫುಲಿ ಹೊಡೆದಾಗ. Okay, now it is in parking. Yeah. This has 3 functions. Now apply brake. It will come or brake. One second. I think the switch is above. No. This side. ये ऑफ है? नहीं, वो connection कुछ हुआ है. यही है connection. सेम ऐसा है. हाँ अपना स्कॉर्पियो में धागा हुआ है. हाँ.
अब बारी खड़ा है, आप देख सकते हैं। ये देखिए अभी ब्रेक में है, हाँ। पार्किंग में है, ये काम नहीं कर रहा है और थोड़ा ब्रेक होता है, ओके, इंडिकेट रहता है। वेरी नाइस। इसमें हाँ, भी ये ऐसा चालू ही हो है, गया ऐसा। ये चालू होता है। ये ब्रेक नहीं काम कर रहा है एक्चुअली, ब्रेक हुआ तो और ब्रेक होता है। ओके ओके। आपको रात में कितना दूर है तो भी दिखता है। और ये सब जीप के लिए है? ये यूनिवर्सल फिटमेंट है, 1224 कॉमन है, किसको होना तो भी आप लगा सकते हैं एज अ फॉग लैम्प। बट दिस इज ऑन द ग्रिल। ग्रिल 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 ओके। ये एक्चुअली वोल्वो का हेडलैम्प है। हाँ, ये स्विफ्ट को भी हो जाएगा, वोल्वो गाड़ी को भी हो जाएगा। ये पूरा पोलैंड का है, पोलैंड का है। ये पोलैंड का है। ये 2 साल वारंटी में आता है, डेट लिख के ले सकता है। 1 साल में कुछ खराब हो गया आपको तुरंत रिप्लेसमेंट मिलेगा। मैन्युफैक्चरिंग हो आपकी तो हम्म। ये क्या चीज है, मतलब ये कार के लिए क्या है? कार के लिए देखिए ये तो कन्वर्टर है, नॉर्मली सबको यूज होता है। 100 वाट का चार्जिंग आता है, लैपटॉप भी चार्जिंग हो जाता है इसमें, इसके लिए भी वारंटी मिलता है। तो ये 12 वोल्ट से अपना 12 वोल्ट का है, 12 वोल्ट का है। इसकी मुझे रिक्वायरमेंट है, ये अभी रिक्वायरमेंट आई है किसी स्टेट से, तो ये आप हमारे को OEM अपना ब्रांड में करके दे सकते हैं? दे सकता है, हाँ? दे सकता है। तो आपने मुझे कार्ड दिया ना ये वाला? ये अपना अखिल भाई का बात करा था आपको, जो फैक्ट्री में बैठता है, हाँ, उनसे बात करा था। इधर नेट नहीं है सर, हाँ, नेट नहीं है, बिल्कुल नेट नहीं है यहाँ पे भाई। नहीं तो आपको अभी फैक्ट्री टूर कराता था। ये आपको मिल जाएगा, मैं आपसे। हाँ हाँ 100 ವ್ಯಾಟ್ ಇದುವರೆಗೂ ಇರೋದು, 200 ವ್ಯಾಟ್ ಆಗಿಲ್ಲ. अच्छा ओके। ಏನು ಪ್ರೈಸ್ ಇದೆ ಇದು? ಇದು 500 ರೂಪಾಯಿ. 65 ವಾಟ್ಸ್. 100 ವ್ಯಾಟ್ ಆಸ್ ಆಫ್ ನಾವು ಈಗ ಇರೋದು, ಯಾವುದೇ ಕಂಪ್ನಿಯಿಂದ 200. ಲ್ಯಾಪ್ಟಾಪ್ ಚಾರ್ಜ್ ಆಗುತ್ತೆ? 100% ಆಗುತ್ತೆ. ಹೌದಾ? ಓಕೆ. ಬಟ್ ನಾರ್ಮಲ್ ಇದು ಇನ್ ಕೇಸ್ ಆನ್ ಇದ್ರೆ ಪವರ್ ಕನ್ಸಂಪ್ಷನ್ ಏನಾಗಲ್ಲ, ಬ್ಯಾಟರಿಯಿಂದ ಪವರ್ ಕನ್ಸಂಪ್ಷನ್? ಇದು 12 ವೋಲ್ಟ್ 24 ವೋಲ್ಟ್ ಕಾಮನ್ ಬರುತ್ತೆ. 12 ವೋಲ್ಟ್ಸ್ 100 ವ್ಯಾಟ್ 12 ವೋಲ್ಟ್ಸ್. ಇದು 100 ವ್ಯಾಟ್ ಸಪ್ರೇಟ್ ಬರುತ್ತೆ, ಇದು 100 ವ್ಯಾಟ್ 12 ವೋಲ್ಟ್ ಇದು. ಹಾ. ಇದು ನಿಮಗೆ 1 ಇಯರ್ ವಾರಂಟಿ ಕೊಡ್ತೀವಿ ನಾವು. ಓಕೆ. ಸೊ ಹಾ ಕಟ್ ಆಫ್ ಒಳಗೇನೆ ಕನ್ವರ್ಟರ್ ಇದೆ? ಇದೆ ಇದೆ ಕನ್ವರ್ಟ್. AC ಟು DC ಇದು ಕನ್ವರ್ಟ್ ಆಗುತ್ತೆ. ನೀವು ಇದು ಗಾಡಿಲಿ ಯೂಸ್ ಮಾಡ್ಲಿಕ್ಕೆ, ಕಾರಲ್ಲಿ ಯೂಸ್ ಮಾಡಕ್ಕೆ, ಇದು ಮನೇಲಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಮನೆಗೆ ಆಗಲ್ಲ. ಕಾರಿಗೆ ಇದು ಲ್ಯಾಪ್ಟಾಪ್ ಚಾರ್ಜಿಂಗ್ ಆಗುತ್ತೆ, ಲ್ಯಾಪ್ಟಾಪ್ ಚಾರ್ಜರ್ಗೆ ಆಗುತ್ತೆ. ಮೊಬೈಲ್ ಚಾರ್ಜ್ ಮಾಡುದು. ಈ ನಮ್ಮ ಈ ಟ್ರಕ್ಸ್ ಅವರೆಲ್ಲ ಮಿಕ್ಸಿ ಹಾಕ್ತಾರೆ ಇದಕ್ಕೆ, ಟ್ರಕ್ಕಲ್ಲೆಲ್ಲ ಮಿಕ್ಸಿ ಹಾಕ್ತಾರೆ. ಆಮೇಲೆ ಈ ರಾತ್ರಿ ಸೊಳ್ಳೆ ಬದಿ ಹಾಕಕ್ಕೆ ಆಲ್ ಔಟ್ ಅದೆಲ್ಲ ಹಾಕೊಳ್ತಾರೆ, ಮೊಬೈಲ್ ಹಾಕೊಳ್ತಾರೆ. ಬಟ್ ಮಿಕ್ಸಿ ಅವ್ರಿಗೆ ಇದು ಸಪೋರ್ಟ್ ಮಾಡುತ್ತೆ, ಏನೂ ಆಗಲ್ಲ. ಲ್ಯಾಪ್ಟಾಪ್ ಚಾರ್ಜ್ ಆಗುತ್ತಾ? 100% ಆಗುತ್ತೆ. ಜಸ್ಟ್ ಹೌದೌದು. ಇದು USB ನೂ ಕೊಟ್ಟಿದೀವಿ 2. ಇದೆ ಯಾವ್ದು ಬೇಕಾದ್ರೆ ಇರಬೇಕು. ಅದು 3 ಪಿನ್ ಸಾಕೆಟ್ ನಾರ್ಮಲ್ ಆಗಿ. ಲ್ಯಾಪ್ಟಾಪ್ ಆದ್ರೆ 65 ವಾಟ್ಸ್ ಬರುತ್ತೆ ನಾರ್ಮಲ್ ಆಗಿ. ಇದು ಇವಾಗ 100 ಬಂದಿರೋದು ಫಾಸ್ಟ್ ಚಾರ್ಜಿಂಗ್. ಹಾ ಓಕೆ. ನೀವು ಯಾವ ಗಾಡಿಗೆ ಹಾಕ್ಲಿಕ್ಕೆ ಹಾಕ್ಬೋದು, 12 ವೋಲ್ಟ್ ಯಾವುದೇ ಅಪ್ಲಿಕೇಶನ್ ಹಾಕ್ಬೋದು. ಹೊಸ ಪೀಸ್ ಇದೆಯಾ ಸರ್ ಇದ್ರದ್ದು? ಇಲ್ಲ ನನ್ನ ಹತ್ರ. ಎಲ್ಲಿ ಸೇಲ್ ನಿಮ್ದು? ಅಲ್ಲಿ ಬಂದ್ರೆ ಸಿಗುತ್ತಾ? ಕೊಡ್ತೀನಿ, ಇದು ಹೊಸ ಪೀಸೇ, ನಾವು ಎಕ್ಸ್ಪೋಗೆ ಇಟ್ಟಿದ್ದೀವಿ ಅಷ್ಟೇ. ಅಲ್ಲಿ ನಮ್ಮ ವೆಹಿಕಲ್ ಏನಾದ್ರು ತಗೊಂಬಂದ್ರೆ ಫಿಟ್ ಮಾಡಿ ಕೊಡ್ತೀರಾ? ಅದೇನಾದ್ರು ಚಾರ್ಜಸ್ ಏನಾದ್ರು? ನಮ್ದು ಫಿಟ್ಟಿಂಗ್ ಇಲ್ಲ, ಫಿಟ್ಟಿಂಗ್ ಇಲ್ಲ, ಜಸ್ಟ್ ಸೇಲ್ಸ್ ಮಾತ್ರನಾ ಇದರಲ್ಲಿ? ನಮ್ದು JC ರೋಡ್ ಸೆಕೆಂಡ್ ಕ್ರಾಸ್ ಸಿಗತ್ತೆ, ಅಲ್ಲಿ ಇನ್ನೂ ವೆರೈಟಿ ಕೊಡ್ತೀವಿ. ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಅಸ್. ನಮಸ್ತೆ.